ಸಿಂಹರಾಶಿ ವೈಯಕ್ತಿಕವಾದಂತಹ ವಿಚಾರದಲ್ಲಿ ಕೆಲವು ಸುಧಾರಣೆಗಳು ಅಗತ್ಯವಾಗಿ ಕಾಣುತ್ತೆ. ಹಾಗಾಗಿ ಅಂತಹ ಬದಲಾವಣೆಗಳನ್ನು ಸುಧಾರಣೆಗಳನ್ನು ನೀವು ಮಾಡಿಕೊಂಡ್ರೆ ಅದು ನಿಮಗೇ ಕ್ಷೇಮ, ನಿಮ್ಮ ಗೌರವಕ್ಕೆ ಅದು ಇನ್ನಷ್ಟು ಪುಷ್ಟಿಯನ್ನು ಕೊಡುತ್ತೆ ಅಂತ ಅರ್ಥ. ಬೇರೆಯವರ ತಪ್ಪನ್ನು ಹುಡುಕಬೇಡಿ, ಗೊತ್ತಾದರೂ ಹೇಳಬೇಡಿ ಅಂತಕ್ಕಂಥದ್ದು. ಬೇರೆಯವರನ್ನ ತಿದ್ದುವುದಕ್ಕೆ ನೀವು ಯಾರು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಹಿರಿಯರ ಒಂದು ಮಾತು, ಲೋಕದ ಡೊಂಕನ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಮನವ ಸಂತೈಸಿಕೊಳ್ಳಿ ಅಂತ. ಅಂದರೆ ಬೇರೆಯವರನ್ನ ತಪ್ಪು ಅಂತ ಹೇಳಿ ನೀವ್ಯಾಕೆ ತಿದ್ದಕ್ಕೆ ಹೋಗ್ತೀರಿ? ನಿಮಗೆ ಅದರ ಅಧಿಕಾರ ಏನಿದೆ? ನಿಮ್ಮ ತಪ್ಪೇನಿದೆ ಆ ತಪ್ಪನ್ನು ಸರಿ ಮಾಡ್ಕೊಳ್ಳಿ, ಆ ತಪ್ಪನ್ನು ತಿದ್ದುಕೊಳ್ಳಿ, ಸರಿಯಾಗಿ ನಡ್ಕೊಳ್ಳಿ. ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡಬೇಡಿ. ಬೇರೆಯವರು ನಿಮ್ಮ ಬಗ್ಗೆ ತಪ್ಪು ಅಂತ ಹೇಳಿ ಬೆರಳು ಮಾಡಿ ತೋರಿಸುವ ಹಾಗೆ ನೀವು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಇದೆ. ಅದನ್ನು ಅನುಸರಿಸಿ ಎನ್ನುವ ಅರ್ಥ. ಮನಸ್ಸಿನ ಗೊಂದಲಗಳು ದೂರವಾದರೆ ಎಲ್ಲ ಕೆಲಸಕ್ಕೂ ಕೂಡ ಅನುಕೂಲಗಳಾಗತ್ತೆ. ಅನೇಕ ಕೆಲಸಗಳಲ್ಲಿ ತುಂಬ ಗಮನವನ್ನು ಕೊಟ್ಟು ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ನಾಟಕೀಯವಾದಂತಹ ಬುದ್ಧಿಯಿಂದ ಹಿನ್ನಡೆಯನ್ನು ಸಾಧಿಸ್ತೀರಿ. ಯಾವುದೂ ಕೂಡ ಸ್ವಾಭಾವಿಕವಾಗಿರೋದಿಲ್ಲ. ಎಲ್ಲ ನಾಟಕ. ಬೇರೆಯವರು ಒಪ್ಪಲಿ, ಬೇರೆಯವರು ನೋಡಲಿ, ಬೇರೆಯವರು ಮೆಚ್ಚಲಿ ಅನ್ನೋ ದೃಷ್ಟಿಯಿಂದಲೇ ಕೆಲಸಗಳಾಗತ್ತೆ. ಅದು ದೊಡ್ಡ ತಪ್ಪಾಗತ್ತೆ. ಎದುರಾಳಿಗಳ ಶತ್ರುಗಳ ಬಲವನ್ನು ತಿಳಿದು ನೀವು ವ್ಯವಹರಿಸಬೇಕು. ಶಾಸ್ತ್ರ ಅನುಚಿತ ಕರ್ಮಾರಂಭ ಸ್ವಜನ ವಿರೋಧ ಬಲೀಯಸಿ ಸ್ಪರ್ಧಾ ಪ್ರಮದಾಜನ ವಿಶ್ವಾಸ ಮೃತ್ಯೋರ್ದ್ವಾರಾಣಿ ಚತ್ವಾರಿ ಎಂಬುದಾಗಿ ಆದೇಶ ಮಾಡುತ್ತೆ. ನಮಗಿಂತ ಬಲಿಷ್ಠರ ಜೊತೆಯಲ್ಲಿ ಸೆಣಸಾಡಬೇಕು ಅಂತಾದರೆ ಅವರ ಪೂರ್ವಾಪರಗಳನ್ನು ತಿಳಿದು ನಾವು ಹೆಜ್ಜೆಯನ್ನು ಇಡಬೇಕು. ಇಲ್ಲದೇ ಇದ್ದರೆ ನಮಗೆ ಅದು ಮೃತ್ಯುವಿಗೆ ಕಾರಣವಾಗುತ್ತೆ ಅಂತ ಹೇಳಿ ಆದೇಶ ಮಾಡ್ತಾರೆ. ಅದನ್ನು ಅನುಸರಿಸಬೇಕು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಪ್ರೇಮ ವಿವಾಹದ ವಿಚಾರಕ್ಕೆ ಮನೆಯಲ್ಲಿ ಜಗಳ ಆಗಬಹುದು. ಮನೆಯಲ್ಲಿ ಪ್ರೇಮ ವಿವಾಹದ ವಿಚಾರ ಬಂದರೆ ಯಾರೂ ಕೂಡ ಒಪ್ಪಿಗೆಯನ್ನು ನೀಡದೇ ಇರತಕ್ಕಂತಹ ಸ್ಥಿತಿ, ಸಂದರ್ಭ, ಆ ವಾತಾವರಣ ಇರುತ್ತೆ ಅಂತ ಅರ್ಥ. ಮಾನಸಿಕವಾಗಿ ಸಮಾಧಾನ ಇರೋದಿಲ್ಲ. ಮನೆಯಲ್ಲಿ ಗಲಾಟೆ ಆದಾಗ ಒಬ್ಬರಿಗೊಬ್ಬರು ಹೊಂದಾಣಿಕೆಯನ್ನು ಅಥವಾ ಸಹಕಾರವನ್ನು ತೋರಿಸದೇ ಇದ್ದಾಗ ಅಲ್ಲಿ ಬೇಸರವಾಗ್ತಕ್ಕಂಥದ್ದಾಗತ್ತೆ. ಏನೇ ಮಾಡಿದರೂ ಕೂಡ, ಎಷ್ಟೇ ಗಳಿಸಿದರೂ ಕೂಡ ತೃಪ್ತಿ ಇಲ್ಲದೆ ಇರತಕ್ಕಂತಹ ದಿವಸ. ಮನಸ್ಸಿಗೆ ತೃಪ್ತಿ ಬೇಕಲ್ಲ, ಆತ್ಮತೃಪ್ತಿ ಇಲ್ಲದೆ ಇದ್ದರೆ ನೀವು ಏನು ಮಾಡಿ ಏನು ಪ್ರಯೋಜನ ಅನ್ನುವಂಥದ್ದು ಅಲ್ಲಿ ಪ್ರಶ್ನೆಯಾಗತ್ತೆ. ಹಾಗೆ ಏನು ಮನೆಗೆ ಬೇಕೋ ಆ ಹೊಸ ವಸ್ತುವನ್ನು ತರ್ತಕ್ಕಂಥದ್ದು ನಷ್ಟಕ್ಕೆ ಕಾರಣವಾಗುತ್ತೆ. ಈ ಕಡೆ ದುಡ್ಡು ಖರ್ಚು, ಆ ಪದಾರ್ಥ ಸರಿಯಾದ ವಿನಿಯೋಗವನ್ನು ಆಗೋದಿಲ್ಲ. ಜೊತೆಗೆ ಆ ಪದಾರ್ಥ ಸರಿ ಇದೆ ಅಂತ ಹೇಳೋದಕ್ಕೂ ಕೂಡ ಕಷ್ಟವಾಗುವಂತಹ ಪರಿಸ್ಥಿತಿ. ಬೇರೆ ಉಪಯುಕ್ತವಾಗುವಂತಹ ಚಿಂತನೆಗಳ ಬಗ್ಗೆ ನಿಮ್ಮ ಗಮನ ಇರಲಿ ಅನ್ನುವಂಥದ್ದು. ಮನೆಗೆ ಬಂಧುಗಳ ಆಗಮನವಾಗತ್ತೆ. ಕೆಲವಷ್ಟು ವಿಚಾರಗಳಲ್ಲಿ ಸಂತೋಷವಾಗತ್ತೆ. ಮತ್ತೆ ಏನೋ ಬೇಸರ ಅಂತಕ್ಕಂಥದ್ದು ಕಾಡುತ್ತೆ. ಶ್ರೀ ಸೂಕ್ತದ ಮಂತ್ರಗಳನ್ನು ಶ್ರವಣ ಮಾಡಿ. ಶುಭವಾಗಿ. ತುಲಾರಾಶಿ ನಿಮ್ಮ ತಪ್ಪು ಗ್ರಹಿಕೆಯಿಂದ ಜನರ ಕೋಪಕ್ಕೆ ಗುರಿಯಾಗ್ತೀರಿ. ಜನ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿರ್ತಾರೆ. ನೀವೇನೋ ತಪ್ಪಾಗಿ ಕಲ್ತ್ಕೊಂಡು ತಿಳ್ಕೊಂಡು ಏನೋ ಮಾಡಿರ್ತೀರಿ. ಅದು ಸರಿ ಅಂತ ಹೇಳಿ ವಾದ ಮಾಡಲಿಕ್ಕೆ ಹೋಗ್ತೀರಿ. ಆವಾಗ ಜನ ನಿಮ್ಮನ್ನು ನಿಷ್ಠುರ ಮಾಡುವಂಥದ್ದು ಸಹಜವಾಗುತ್ತೆ. ಏಕನಕ್ಷತ್ರ ಏಕರಾಶಿಯ ದಂಪತಿಗಳು ವೈಯಕ್ತಿಕವಾದಂತಹ ವಿಚಾರ ಕಹಿಯಾಗಿರುತ್ತೆ. ಅಂದರೆ ಅವರಲ್ಲಿ ಪರಸ್ಪರ ಹೊಂದಾಣಿಕೆ ಅಂತಕ್ಕಂತಹದ್ದು ಇರುವುದೇ ಇಲ್ಲ ಅಂತ ಹೇಳಬೇಕಾಗತ್ತೆ. ಯಾವುದೇ ವಿಚಾರದಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಬೇಡಿ. ಪರಾಮರ್ಶೆ ಮಾಡಿ. ಮೊದಲು ವಿಷಯ ಸತ್ಯವೇ ಅನ್ನುವಂಥದ್ದು ನಿಮಗೆ ಗೊತ್ತಾಗಲಿ, ಆಮೇಲೆ ನಿಮ್ಮ ತೀರ್ಮಾನವನ್ನು ನೀವು ಮಾಡಿ ಎನ್ನುವಂಥದ್ದು. ಅಹಂಕಾರದ ಭಾವನೆಯನ್ನು ಸ್ವಲ್ಪ ಮಟ್ಟಿಗೆ ದೂರ ಮಾಡಿ. ಯಾವುದರಲ್ಲೂ ಕೂಡ ಅಹಂಕಾರ ಒಳ್ಳೆಯದಲ್ಲ. ನಿಮ್ಮ ಮಾತು ನಿಮಗೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಮಾತಿನಲ್ಲಿ ಮೃದುತನ ಅಂತಕ್ಕಂಥದ್ದಿರಬೇಕು. ಕುಟುಂಬದ ಕಲಹ ಮಿತಿ ಮೀರಬಹುದು, ಗಮನಿಸ್ಕೊಳ್ಳಿ. ಜಾತಕವನ್ನು ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತಕ್ಕಂಥದ್ದು ಸಾತ್ವಿಕವಾದ ಸಲಹೆ. ನಿಮಗೆ ಯಾರು ನಂಬಿಕಸ್ಥರೋ ಅಲ್ಲಿ ನಿಮ್ಮ ಜಾತಕವನ್ನು ಒಂದು ಸಾರಿ ಸರಿಯಾಗಿ ನೋಡಿಸಿಕೊಳ್ಳಿ. ಜಾತಕದಲ್ಲಿರ್ತಕ್ಕಂತಹ ಗುಣದೋಷಗಳನ್ನು ತಿಳ್ಕೊಳ್ಳಿ. ಗುಣಗಳನ್ನು ಮುಂದುವರಿಸ್ಕೊಂಡು ಹೋಗಿ ದೋಷಗಳನ್ನು ಪರಿಹಾರ ಮಾಡಿಕೊಂಡು ಸರಿಪಡಿಸ್ಕೊಳ್ಳಿ ಅಂತಕ್ಕಂತಹದ್ದು ಸಲಹೆ. ಶುಭವಾಗಿ. ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು ನಾವು ಎಷ್ಟು ಪರಿಶ್ರಮ ಪಡ್ತೀವೋ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕತ್ತೆ ಅನ್ನುವಂತಹ ವಿಚಾರವನ್ನು ಅರಿಬೇಕು.
ಅಂದರೆ ಕಷ್ಟಪಟ್ಟು ಓದಿದರೆ ಮಾತ್ರ ಉತ್ತಮವಾದಂತಹ ಫಲಿತಾಂಶ ಅನ್ನುವಂಥದ್ದು ಗೊತ್ತಾಗಬೇಕು. ಅದನ್ನು ಮರೆತು ವ್ಯವಹರಿಸಿದರೆ ವಿದ್ಯಾರ್ಥಿ ಜೀವನ ವ್ಯರ್ಥವಾದೀತು. ಪರೀಕ್ಷಾ ದೃಷ್ಟಿಯಿಂದ ಅಧ್ಯಯನ ಮಾಡ್ತಕ್ಕಂಥವರಿಗೆ ಹಿನ್ನಡೆಯಾಗುತ್ತೆ. ಕೇವಲ ಪರೀಕ್ಷೆಗೋಸ್ಕರ ಓದ್ತೀನಿ ಅನ್ನುವ ಹಾಗಿರಬಾರ್ದು. ಇಡೀ ಪ್ರಪಂಚ ಜ್ಞಾನ ಒಂದಷ್ಟರ ಮಟ್ಟಿಗಾದರೂ ಕೂಡ ಗೊತ್ತಾಗಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸುವಂಥವರಿಗೆ ಹಿನ್ನಡೆ ತುಂಬ ಆಗುವಂಥದ್ದಿದೆ. ಯಾವುದೇ ಕೆಲಸಕ್ಕೆ ತನ್ನದೇ ಆದಂತಹ ಒಂದು ಮಾರ್ಗ ಇರುತ್ತೆ, ರೀತಿ ರಿವಾಜುಗಳಿರುತ್ತೆ, ಸಮಾಜದ ಕಟ್ಟಲೆಗಳಿರುತ್ತೆ. ಅದನ್ನು ಮುಂದಿಟ್ಟುಕೊಂಡು ವ್ಯವಹರಿಸಬೇಕೇ ಹೊರತು ನಮ್ಮದೇ ಆದಂತಹ ಮಾರ್ಗದಲ್ಲಿ ಮುಂದುವರಿತಕ್ಕಂಥದ್ದು ಒಳ್ಳೆಯದಲ್ಲ. ಅದು ಕೆಡಕನ್ನು ಬಯಸಿದಾಗತ್ತೆ, ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗುತ್ತೆ ಅನ್ನುವಂಥದ್ದು. ಪ್ರಯಾಣದಲ್ಲಿ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಭಾವನೆಗಳು ಇಲ್ಲಿ ಕೆಲಸಕ್ಕೆ ಬರೋದಿಲ್ಲ. ಅದರಿಂದ ಸ್ವಲ್ಪ ಗಮನವನ್ನು ಸರಿಯಾಗಿಟ್ಕೊಳ್ಬೇಕು. ಧಾರ್ಮಿಕ ಕ್ಷೇತ್ರಕ್ಕೆ ಹೋಗೋದಕ್ಕೆ ಮನಸ್ಸಿರೋದಿಲ್ಲ, ಅನಿವಾರ್ಯ. ಯಾವುದ್ಯಾವುದೋ ವಿಚಾರಗಳು ಕಿವಿ ಮೇಲೆ ಬೀಳುತ್ತೆ, ಅದೇ ಸತ್ಯ ಅಂತ ಹೇಳಿ ನಂಬತಕ್ಕಂತಹ ಪರಿಸ್ಥಿತಿ. ಹಾಗಾಗಿ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗೋದಕ್ಕೆ ಮನಸ್ಸು ಬರದೇ ಇರುವಂಥದ್ದಾಗತ್ತೆ. ನೀವು ಕೇಳದೇ ಇರತಕ್ಕಂಥದ್ದು, ನೀವು ಕಂಡಿಲ್ಲದೇ ಇರತಕ್ಕಂಥದ್ದು, ಅದನ್ನೆಲ್ಲ ಸತ್ಯ ಅಂತ ನಂಬೋದು ಮೂರ್ಖತನವಾದೀತು. ಆಲೋಚನೆ ಮಾಡಿ, ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.